ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ಕರ್ನಾಟಕ ಲೋಕಸೇವಾ ಆಯೋಗ ಕಳೆದ ಫೆಬ್ರವರಿ ತಿಂಗಳಲ್ಲಿ ಗ್ರೂಪ್ ಸಿಗೆ ಸಂಬಂಧಿಸಿದ ಹಾಗೆ ಭೂಮಾಪಕರ ಅಂದರೆ ಲ್ಯಾಂಡ್ ಸರ್ವೇಯರ್ ಹುದ್ದೆಗಳಿಗೆ ನೇಮಕ ಒಂದು ಪ್ರಕಟಣೆಯನ್ನ ಬಿಡುಗಡೆ ಮಾಡಿತ್ತು ಫೆಬ್ರವರಿ ತಿಂಗಳಲ್ಲಿ. ಸೊ ಇದೀಗ ಅದಕ್ಕೆ ಹೆಚ್ಚುವರಿ ಹುದ್ದೆಗಳನ್ನ ಸೇರಿಸಿ ಮತ್ತೆ ಹೊಸ ಅಧಿಸೂಚನೆಯನ್ನ ಹೊರಡಿಸಿದ್ದಾರೆ. ಸೊ ಒಟ್ಟಾರೆಯಾಗಿ HK ಅಭ್ಯರ್ಥಿಗಳಿಗೆ ಅಂದ್ರೆ ಹೈದರಾಬಾದ್ ಕರ್ನಾಟಕದ ಅಭ್ಯರ್ಥಿಗಳು 190 ಹುದ್ದೆಗಳಿಗೆ ಮತ್ತು RPC ಉಳಿಕೆ ಮೂಲ ವೃಂದದ ಅಭ್ಯರ್ಥಿಗಳಿಗೆ 560 ಹುದ್ದೆಗಳಿಗೆ ಈಗ ಒಟ್ಟಾರೆಯಾಗಿ ಆನ್ಲೈನ್ ಅರ್ಜಿಯನ್ನ ಮತ್ತೆ ಅರ್ಜಿ ಸಲ್ಲಿಸಲು ಬಿಟ್ಟಿದ್ದಾರೆ. ಸೊ ಇದರ ಬಗ್ಗೆ ಒಂದು ಸಂಪೂರ್ಣವಾದ ವಿವರವನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ಇದೇ ಮೊದಲು ಯೂಟ್ಯೂಬ್ ಚಾನಲ್ ಅನ್ನು ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ದಿನಾಂಕ 22/11/2024 ಒಂದು ಅಧಿಸೂಚನೆಯನ್ನ KPSC ಇಂದ ಬಿಡುಗಡೆ ಪತ್ರಿಕಾ ಪ್ರಕಟಣೆಯನ್ನ ಮಾಡಿದ್ದಾರೆ ಅವರು. ಆಯೋಗವು 2023-24ನೇ ಸಾಲಿನ ಗ್ರೂಪ್ ಸಿ ವೃಂದದ ಭೂಮಾಪನ ಕಂದಾಯ ವ್ಯವಸ್ಥೆ ಭೂ ದಾಖಲೆಗಳ ಇಲಾಖೆಯಲ್ಲಿನ ಭೂಮಾಪಕರು ಉಳಿಕೆ ಮೂಲ ವೃಂದದ 264 ಹುದ್ದೆಗಳು ಅಂದ್ರೆ ಮೊದಲು ಫೆಬ್ರವರಿ ತಿಂಗಳಲ್ಲಿ ಏನವರು ಆನ್ಲೈನ್ ಅರ್ಜಿಯನ್ನು ಕರೆದಿದ್ರು ಅವಾಗ 264 ಹುದ್ದೆಗಳಿಗೆ ಮತ್ತು ಹೈದರಾಬಾದ್ ಕರ್ನಾಟಕದ ಸ್ಥಳೀಯ ವೃಂದದ 100 ಹುದ್ದೆಗಳ ಒಂದು ನೇಮಕಾತಿಗೆ ಸಂಬಂಧಿಸಿದ ಹಾಗೆ ಅಧಿಸೂಚನೆಯನ್ನ 29/2/2024 ಹೊರಡಿಸಿದ್ರು. ಸೊ ಇದೀಗ ಏನಪ್ಪಾ ಅಂತಂದ್ರೆ ಪ್ರಸ್ತುತ ಜಾರಿಯಲ್ಲಿರ್ತಕ್ಕಂತಹ ಮೀಸಲಾತಿಗಳ ಅನ್ವಯ ನೇಮಕಾತಿ ಪ್ರಾಧಿಕಾರಗಳು ಏನ್ ಮಾಡ್ತಾರಪ್ಪ ಅಂತಂದ್ರೆ ಇಲ್ಲಿ ದಿನಾಂಕ 22/2/2024 ಹೆಚ್ಚುವರಿಯಾಗಿ ಅವರು ಎಷ್ಟು ಹುದ್ದೆಗಳನ್ನು ಸೇರಿಸಿದ್ದಾರೆ, ಇಲ್ಲಿ 294 ಅಂದ್ರೆ ಮೊದಲು 264 ಹುದ್ದೆಗಳು ಪ್ಲಸ್ ಈಗ 296 ಹುದ್ದೆಗಳು ಒಟ್ಟಾರೆಯಾಗಿ ಉಳಿಕೆ RPC ಅಭ್ಯರ್ಥಿಗಳಿಗೆ 560 ಹುದ್ದೆಗಳು ಇದನ್ನ ಕಾಲ್ಫಾರ್ಮ್ ಮಾಡಿದ್ದಾರೆ. ಸೊ HK ಇರ್ತಕ್ಕಂಥ ಅಭ್ಯರ್ಥಿಗಳಿಗೆ ಮತ್ತೆ 90 ಹುದ್ದೆಗಳಿಗೆ ಆನ್ಲೈನ್ ಅರ್ಜಿಯನ್ನ ಸೇರ್ಪಡೆ ಮಾಡಿದ್ದಾರೆ. ಒಟ್ಟಾರೆಯಾಗಿ RPC ಅಭ್ಯರ್ಥಿಗಳಿಗೆ 560 ಹುದ್ದೆಗಳಿಗೆ ಮತ್ತು ಇಲ್ಲಿ HK ಅಭ್ಯರ್ಥಿಗಳು 190 ಹುದ್ದೆಗಳಿಗೆ ಈ ಸದ್ಯಕ್ಕೆ ಆನ್ಲೈನ್ ಅರ್ಜಿಯನ್ನ ಕರೆದಿದ್ದಾರೆ. ಸೊ ಇದಕ್ಕೂ ಇನ್ನೊಂದು ಏನಪ್ಪಾ ಅಭ್ಯರ್ಥಿಗಳಿಗೆ ಒಂದು ಬಿಗ್ ಅಪ್ಡೇಟ್ ಅಂತಂದ್ರೆ ವಯೋಮಿತಿಯಲ್ಲಿ ಸಡಲಿಕೆಯನ್ನ ಮಾಡಿದ್ದಾರೆ. ಸೊ ಈ ಹಿಂದೆ ಏನಿತ್ತು ವಯೋಮಿತಿಯ ಒಂದು ಕ್ರೈಟೇರಿಯಾ, ಅದಕ್ಕೆ ತಕ್ಕಂತೆ ಈಗ 3 ವರ್ಷಗಳ ಎಲ್ಲಾ ವರ್ಗದವರಿಗೂ ಕೂಡ ಸಡಲಿಕೆಯನ್ನ 3 ವರ್ಷಗಳ ಸಡಲಿಕೆಯನ್ನು ಕೊಟ್ಟಿದ್ದಾರೆ ಅವರಿಲ್ಲಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಈ ಹಿಂದೆ 29/2/2024 ಅಧಿಸೂಚನೆ ಹೊರಡಿಸಿದ್ರಲ್ಲಿ GM ಅಭ್ಯರ್ಥಿಗಳಿಗೆ 35 ವರ್ಷಗಳಿತ್ತು. ಸೊ ಇಲ್ಲಿ ಪ್ರವರ್ಗ 2A 2B 3A 3B ಅಭ್ಯರ್ಥಿಗಳು 38 ವರ್ಷಗಳ ಒಂದು ವಯೋಮಿತಿ ಗರಿಷ್ಠವಾಗಿತ್ತು ಮತ್ತು SC ST ಕ್ಯಾಟಗರಿ 1 ಅಭ್ಯರ್ಥಿಗಳು 40 ವರ್ಷ ಇತ್ತು. ಸೊ ಇದೀಗ ಏನಪ್ಪಾ ಅಂತಂದ್ರೆ ಅಂತ ಅಭ್ಯರ್ಥಿಗಳಿಗೆ ಒಟ್ಟು 3 ವರ್ಷಗಳ ಒಂದು ವಯೋಮಿತಿ ಸಡಲಿಕೆಯನ್ನು ಅವರು ಮಾಡಿರ್ತಾರೆ ಇಲ್ಲಿ. ಸೊ ಇಲ್ಲಿ ಸಾಮಾನ್ಯ ಅಭ್ಯರ್ಥಿ ಆಗಿದ್ರೆ ಅವರಿಗೆ 38 ವರ್ಷಗಳ ಕಾಲ ಒಂದು ಗರಿಷ್ಠ ವಯೋಮಿತಿ ಇಟ್ಟಿದ್ದಾರೆ. ಹಾಗೆ 2A 2B 3B ಅಭ್ಯರ್ಥಿಗಳು 41 ವರ್ಷಗಳ ವಯೋಮಿತಿ ಗರಿಷ್ಠ ವಯೋಮಿತಿ ಇದೆ. ಅದೇ ರೀತಿ SC ST ಕ್ಯಾಟಗರಿ 43 ವರ್ಷಗಳು ಇದೆ. ಒಟ್ಟಾರೆಯಾಗಿ 3 ವರ್ಷಗಳ ಒಂದು ವಯೋಮಿತಿ ಸಡಲಿಕೆಯನ್ನ ಮಾಡಿದ್ದಾರೆ. ಸೊ ಇನ್ನು ಯಾರೆಲ್ಲ ಕಳೆದ ಬಾರಿ ನೀವು ಈ ಒಂದು ಆನ್ಲೈನ್ ಅರ್ಜಿಯನ್ನ ಹಾಕಲು ವಂಚಿತರಾಗಿದ್ದರು, ಸೊ ಅಂತ ಅಭ್ಯರ್ಥಿಗಳು ಯಾರೆಲ್ಲ ಇದ್ದೀರಿ, ಈ ಒಂದು ಏಜ್ ಕ್ರೈಟೇರಿಯಲ್ಲಿ ಬರ್ತಕ್ಕಂಥ ಅಭ್ಯರ್ಥಿಗಳು ನೀವು ಕೂಡ ಅರ್ಜಿಯನ್ನ ಸಲ್ಲಿಸಬಹುದಾಗಿದೆ. ಸೊ ಈ ಒಂದು ಅರ್ಜಿ ಸಲ್ಲಿಸಲಿಕ್ಕೆ ಒಂದು ಡೇಟ್ ಅನ್ನು ನೀವು ನೋಡೋದು, ಪ್ರಾರಂಭ ದಿನಾಂಕ ನೀವು ನೋಡಿದ್ರೆ ದಿನಾಂಕ 25/11/2024 ಅಂದ್ರೆ ನಾಳೆಯಿಂದ ಪ್ರಾರಂಭ ಆಗುತ್ತೆ. ಇದು ಕೊನೆಯ ದಿನಾಂಕ 9/12/2024 ಇರುತ್ತೆ. ಅಂದ್ರೆ ಒಟ್ಟು ಸುಮಾರು 15 ದಿನಗಳ ಕಾಲ ಒಂದು ಕಾಲಾವಕಾಶವನ್ನ ಕೊಟ್ಟಿದ್ದಾರೆ. ಸೊ ಯಾರೆಲ್ಲ ಅಭ್ಯರ್ಥಿಗಳು ಆನ್ಲೈನ್ ಅರ್ಜಿಯನ್ನ ಸಲ್ಲಿಸಿಲ್ಲವೋ ಬೇಗನೆ ಅರ್ಜಿಯನ್ನ ಸಲ್ಲಿಸಿ ಅಂತ ಹೇಳ್ತಾ, ಇನ್ನು ಇದಕ್ಕೆ ಹೆಚ್ಚಿನ ನೀವು ಏನಾದರೂ ಮಾಹಿತಿ ಬೇಕು, ನಿಮ್ಮ ಒಂದು ಇದಕ್ಕೆ ಹಳೆಯ ನೀವು ಅಧಿಸೂಚನೆಯನ್ನ ನೋಡಿಕೊಳ್ಳಬಹುದು. ಹಳೆಯ ಒಂದು ಅಧಿಸೂಚನೆ ಇದು ಉಳಿಕೆ ಮೂಲ ವೃಂದಕ್ಕೆ ಸಂಬಂಧಿಸಿದಂತ ಒಂದು ಅಧಿಸೂಚನೆ ಆಗಿದೆ. ಈ ಹುದ್ದೆಗಳು ಲ್ಯಾಂಡ್ ಸರ್ವೇಯರ್ ಹುದ್ದೆಗಳು ಗ್ರೂಪ್ ಸಿಗೆ ಒಳಪಡ್ತವೆ. ಸೊ ಇದರ ಒಂದು ವೇತನ ಶ್ರೇಣಿ ಏನಿರುತ್ತೆ ಅಂದ್ರೆ 23,500 47,650 ಆಗಿರುತ್ತೆ. ಸೊ ಈ ಒಂದು ಡೇಟ್ ಏನಾಗಿದೆ, ಚೇಂಜ್ ಆಗಿದೆ. ಅಂದ್ರೆ ಇದು ಹಳೆಯ ಒಂದು ಅಧಿಸೂಚನೆಯಲ್ಲಿ ಇರತಕ್ಕಂತಹ ಡೇಟ್ ಇದಾಗಿದೆ. ಈ ಒಂದು ಶೈಕ್ಷಣಿಕ ವಿದ್ಯಾರ್ಹತೆ ನೀವು ನೋಡೋದಾದ್ರೆ ಇಲ್ಲಿ PUC ಹಂತದ ಒಂದು ಇಕ್ವಲೆಂಟ್ ಆಗಿರ್ತಕ್ಕಂಥ ಸೈನ್ಸ್ ಅಲ್ಲಿ ನೀವು
ಪಾಸ್ ಆಗಿರ್ಬೇಕಾಗಿರುತ್ತೆ. ಇಲ್ಲಿ 60%ಕ್ಕಿಂತ ಕಡಿಮೆ ಇಲ್ಲಾರದಂತಹ ಅಭ್ಯರ್ಥಿಗಳು ಈ ಒಂದು ಹುದ್ದೆಗಳಿಗೆ ಅರ್ಜಿಯನ್ನ ಸಲ್ಲಿಸಬಹುದಾಗಿದೆ. ಅಂದ್ರೆ PUCಯಲ್ಲಿ ನೀವು ಸೈನ್ಸ್ ಮಾಡಿರ್ಬೇಕಾಗಿರುತ್ತೆ. ಇಲ್ಲಿ ಇದರ ಒಂದು ಸ್ಪರ್ಧಾತ್ಮಕ ಪರೀಕ್ಷಾ ವಿಧಾನ ನೀವು ನೋಡಿದ್ರೆ ಇಲ್ಲಿ ಪೇಪರ್ 1 ಪೇಪರ್ 2 ಎರಡು ಪತ್ರಿಕೆಗಳು ಇರ್ತವೆ. ಪ್ರತಿ ಪತ್ರಿಕೆಯು ಕೂಡ 200 ಅಂಕಗಳನ್ನ ಹೊಂದಿರುತ್ತೆ. 2 ಗಂಟೆಗಳ ಒಂದು ಅವಧಿಗೆ ಪರೀಕ್ಷೆ ನಡೀತಕ್ಕಂಥದ್ದು. ಒಂದು ಸಾಮಾನ್ಯ ಪತ್ರಿಕೆ ಜನರಲ್ ಪೇಪರ್ ಇರುತ್ತೆ, ಇನ್ನೊಂದು ಸ್ಪೆಸಿಫಿಕ್ ಪೇಪರ್ ನಿರ್ದಿಷ್ಟ ಪತ್ರಿಕೆ ಇರುತ್ತೆ ಇಲ್ಲಿ. ಸೊ ನಿಮ್ಗೆ ಏನಾದರೂ ಹೆಚ್ಚಿನ ಮಾಹಿತಿ ಬೇಕು ಅನ್ನೋದಾದ್ರೆ ಈ ಒಂದು ನೋಟಿಫಿಕೇಶನ್ ನನ್ನ ಒಂದು ವಾಟ್ಸಪ್ ಗ್ರೂಪ್ ಅಲ್ಲಿ ಶೇರ್ ಮಾಡಿರ್ತೀನಿ. ಸೊ ನೀವು ಅಲ್ಲಿ ಕೂಡ ನೋಡ್ಕೊಳ್ಬಹುದು. ಈ ರೀತಿಯಾಗಿ ಈ ಒಂದು ಭೂ ಸರ್ವೇಯರ್ ಗೆ ಸಂಬಂಧಿಸಿದಂತಹ ಹೊಸ ಅಧಿಸೂಚನೆಯಾಗಿದೆ. ಇಲ್ಲಿ ಮುಖ್ಯವಾಗಿ 3 ವರ್ಷಗಳ ಒಂದು ವಯೋಮಿತಿ ಸಡಲಿಕೆ ಆಗಿರುತ್ತೆ ಮತ್ತು ಇನ್ನು ಇದಕ್ಕೆ ಹೆಚ್ಚು ಹುದ್ದೆಗಳನ್ನ ಸೇರ್ಪಡೆ ಮಾಡಿ ಆನ್ಲೈನ್ಗೆ ಅರ್ಜಿ ಕರೆದಿದ್ದಾರೆ. ಸೊ ಈ ಒಂದು ಆನ್ಲೈನ್ ಅರ್ಜಿ ಸಲ್ಲಿಸಲು ದಿನಾಂಕ 25/11/2024ರಿಂದ 9/12/2024ರವರೆಗೆ ಇರುತ್ತೆ. ಸೊ ಯಾರೆಲ್ಲ ಅರ್ಜಿಯನ್ನ ಸಲ್ಲಿಸಿಲ್ಲವೋ ಬೇಗನೆ ಅರ್ಜಿ ಸಲ್ಲಿಸಿ ಅಂತ ಹೇಳ್ತಾ ಈ ವಿಡಿಯೋ ಒಂದು ವೇಳೆ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ವಂದನೆಗಳು.